Hi guys, welcome to my channel Smita Patil Vlogs. ಮೋಸ್ಟ್ ಅವೈಟೆಡ್ ಸೀಸನ್ ಯಾವಪ್ಪ ಅಂತಂದ್ರೆ ಎಲ್ಲರಿಗೂ ಮಾವಿನ ಹಣ್ಣಿನ ಸೀಸನ್ ರೀ. ಹೌದ್ರಿ. ಸೊ ಅದರಲ್ಲೇ ಶೇಖರಣೆ ಮಾಡೋದು ಹೀಗೆಲ್ಲ ಮಾಡಿ ನಾವು ಎಲ್ಲ ಥರವಾಗಿ ತಿಂತೀವಿ. ಹಂಗೆ ಇವತ್ತೇನು ಮಾಡೋಣ ಅಂತಂದ್ರೆ ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ಮಾಡೋಣ ಅಂತ. ನೋಡ್ರಿ ಹಿಂಗಾಗ್ಯದ ಮಾಡಿದ್ದ ಮಸ್ತ್ ಆಗ್ತದೆ. ಹುಡುಗರಿಗೆ ಹಂಗೆ ಹಣ್ಣು ತಿನ್ನೋಕೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಹಿಂಗೆ ಮಾಡಿ ಕೊಡ್ಬೋದು. ಡ್ರೈ ಫ್ರೂಟ್ಸು ಹೋಗ್ತಾವೆ ಅದ್ರೊಳಗೆ, ಹಾಗಾಗಿ ಹಿಂಗೆ ಮಾಡಿ ಕೊಡ್ಬೋದು. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಂದ್ರೆ ಒಂದು ಎರಡು ಮಾವಿನ ಹಣ್ಣಿಂದ 1 ಕಪ್ ಆಗುವಷ್ಟು ಏನು ತೊಗೊಂಡೇನಿ, ಮಾವಿನ ಹಣ್ಣು ತೊಗೊಂಡೇನಿ. ಅದೇ ಸೇಮ್ ಮೆಜರ್ಮೆಂಟ್ಲೆ ಹಾಲು ತೊಗೊಂಡೇನಿ 1 ಕಪ್. ಆಮೇಲೆ 1/4 ಸ್ಪೂನ್ ಏನೈತಲ್ಲ ಸಕ್ರೆ ತೊಗೊಂಡೇನಿ. ಭಾಳ ಹಾಕ್ಬೇಡ್ರಿ ಸಕ್ರೆ, ಆಲ್ರೆಡಿ ಹಣ್ಣು ಸ್ವೀಟೇ ಇರ್ತೈತಿ. ಆಮೇಲೆ ಸಕ್ರೆನೂ ಅಂತ ಪರಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡೇನಿ, ಏಲಕ್ಕಿ ತೊಗೊಂಡೇನಿ. ಡ್ರೈ ಫ್ರೂಟ್ಸ್ ನೋಡಿ ಹಾಕ್ಕೊರಿ ನೀವು. ಸೊ ಇಷ್ಟ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಮತ್ತು ಏನು ಬೇಕಾಗಿಲ್ಲ. ಒಬ್ಬೊಬ್ಬರು ಐಸ್ ಕ್ರೀಮ್ ಎಲ್ಲ ಆ್ಯಡ್ ಮಾಡಿ ಮಾಡ್ತಾರೆ, ಬಟ್ ನಾ ಇಷ್ಟು ಹಾಕಿ ಮಾಡ್ಲಿಕ್ಕತ್ತೇನಿ. ನಡೀರಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರಿಗೆ ಹಣ್ಣು ಹಾಕ್ಕೊರಿ. ಫಸ್ಟ್ ಮಾವಿನ ಹಣ್ಣು ಏನೆಲ್ಲ ಸ್ಲೈಸ್ ಮಾಡಿಟ್ಕೊಂಡಿರ್ತಿರಲ್ಲ ಅದನ್ನ ಹಾಕ್ಕೊಳ್ರಿ. ಅದಾದಿಂದ ನೆಕ್ಸ್ಟ್ ಹಾಲು ಹಾಕ್ಕೊಳ್ರಿ. ಅಷ್ಟು ಹಾಲು ಸೇರಿಸ್ಬಿಡ್ರಿ ಒಮ್ಮೆನ. ಆಮೇಲೆ ನೆಕ್ಸ್ಟ್ ಸಕ್ಕರೆ ಹಾಕೋರಿ. ಓಕೆ, ಸಕ್ಕರೆ ಹಾಕ್ಕೊಂಡಾದಿಂದ ನೆಕ್ಸ್ಟ್ ಏಲಕ್ಕಿ ಪುಡಿ. 5 ಇಂಗ್ರೀಡಿಯೆಂಟ್ಸ್ ಅವ, ಅದರೊಳಗೆ 4 ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಡ್ರೈ ಫ್ರೂಟ್ಸ್ ಒಂದು ಬಿಟ್ಟು ಉಳಿದದ್ದೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಡ್ರಿ. ಸೊ ಇದನ್ನು ಮಸ್ತಾಗಿ ಏನು ಮಾಡ್ಬೇಕಂತಂದ್ರೆ ಮಿಕ್ಸಿ ಮಾಡ್ಬೇಕು, ಗ್ರೈಂಡ್ ಮಾಡ್ಬೇಕು. ಅಂದ್ರೆ 1 ಮಿನಿಟ್, ಅಪ್ ಟು 1 ಮಿನಿಟ್ ನಾವೇನು ಮಾಡ್ಬೇಕಾಗ್ತೈತೆ ಅಂತಂದ್ರೆ ಗ್ರೈಂಡ್ ಮಾಡ್ಬೇಕಾಗ್ತೈತಿ. ಸೊ ನಡೀರಿ ರುಬ್ಕೊಂಡು ಬರೋಣಂತ. ನೀಟಾಗಿ ಏನು ಮಾಡಿರಿ ಅಂತಂದ್ರೆ ಅದು ಫುಲ್ ಮಿಲ್ಕ್ ಶೇಕ್ ಆಗಬೇಕಲ್ಲ, ಅಂದರೆ ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕದು. ಆ ಥರವಾಗಿ ನಾವೇನು ಮಾಡಿರಿ ಅಂತಂದ್ರೆ ರುಬ್ಕೊಂಡು ಬರೋಣ. ಸೊ ಈಗ ಆಗ್ಯದ ಅನ್ಕೋತೀನಿ. ಎಸ್ ಆಗ್ಯದ ರೀ. ಈಗ ನೆಕ್ಸ್ಟ್ ಒಂದು ಕಂಟೈನರ್ಗೆ ಏನು ಮಾಡಿರಿ ಅಂದರೆ ಸರ್ವಿಂಗ್ ಕಪ್ಪಿಗೆ ಹಾಕೋರಿ. ನೋಡಿರಿ ಹಿಂಗೆ ಬರ್ಬೇಕು ಕನ್ಸಿಸ್ಟೆನ್ಸಿ ಇದರದ್ದು. ಅದಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಗಾರ್ನಿಷಿಂಗಾಗಿ ಏನು ಮಾಡೋಣ ಅಂತಂದ್ರೆ ಡ್ರೈ ಫ್ರೂಟ್ಸ್. ಅವೇನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ಲ ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅವನ್ನ ಕಟ್ ಮಾಡಿ ಅವೇನು ಎಷ್ಟು ಬೇಕಾದಷ್ಟು ಹಾಕ್ಕೊಡ್ರಿ. ಹುಡುಗರಿಗೆ ಹಾಕ್ಕೊಡ್ರಿ, ಒಂದು ಮಜಾ ಬರ್ತದೆ. ಬೇಸಿಗೆ ಒಳಗೆ ವೆಕೇಷನ್ನಾಗ ಮನೆ ಒಳಗೆ ಇರ್ತಾವೆ ಹುಡುಗರು. ಏನಾರ ತಿನ್ಲಿಕ್ಕೆ ಕೊಡು ಅಂಥೇಳಿ ಕಾಡಿಸ್ತಿರ್ತಾರೆ. ಸೊ ಅದ ಮಾವಿನ ಹಣ್ಣು ಈಗ ತಿಂದು ಬೇಸರಾಗಿರ್ತೈತೆ ಅವ್ರಿಗೂ. ಸೊ ಹಿಂಗೆ ಮಾಡಿಕೊಟ್ರೆ ಅವರು ಎಂಜಾಯ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ತಿಂತಾರೆ. ಏಜ್ಡ್ ಪರ್ಸನ್ ಇದ್ರೂ ಹಿಂಗೆ ಮಾಡಿಕೊಟ್ರು ನಡೀತದೆ, ಅವ್ರಿಗೂ ಖುಷಿಪಟ್ಟು ತಿಂತಾರೆ. ಸೊ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಒಳಗೆ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. So thank you for watching.